ವೆಲ್ಕಮ್ ಟು ಅನನ್ಯ ಕ್ರಿಯೇಷನ್ಸ್. ಇವತ್ತು ಅವರೆಕಾಳನ್ನ ಯಾವ ರೀತಿ ಈಸಿಯಾಗಿ ಇದ್ಕೋದು ಅಂತ ನಾನಿಲ್ಲಿ ಒಂದು ಒಳ್ಳೆ ಟಿಪ್ಸ್ ಜೊತೆ ಇದ್ದೀನಿ. ಬನ್ನಿ ನೋಡೋಣ. ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡ್ದಂಗೆ ನೋಡಿ. ಈ ಟಿಪ್ಸನ್ನು ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತೀರಾ ಖಂಡಿತವಾಗ್ಲೂ. ಇವಾಗ ಅವರೆಕಾಳನ್ನ ಇದಕ್ಕಬೇಕಂದ್ರೆ ಯಾರಪ್ಪ ಅಷ್ಟೊಂದು ಟೈಮು ಅಂತ ಅನಿಸುತ್ತೆ. ಈ ಟಿಪ್ಸ್ ಯೂಸ್ ಮಾಡಿದ್ರೆ ನಿಮಗೆ ಬೇಜಾರೇ ಅನಿಸಲ್ಲ. ಅಷ್ಟು ಬೇಗ ಅವರೆಕಾಳನ್ನ ಎತ್ಕೊಬೋದು. ಈ ರೀತಿ ತುಂಬ ಈಸಿಯಾಗಿ ಒಂದು 1/4 ಗಂಟೆ 20 ನಿಮಿಷದೊಳಗಡೆ 1 kg ಅವರೆಕಾಳನ್ನ ಎತ್ಕೊಬೋದು. ತುಂಬ ಸಾಫ್ಟಾಗಿ ಬರುತ್ತೆ. ನನಗೆ ಅವರೆಕಾಳು ಹಿಡಿಬೇಕಂದ್ರೆ ತುಂಬ ಬೇಜಾರಾಗೋದು, ಎಷ್ಟೊತ್ತಿಗೂ ಆಗ್ತಾ ಇರಲಿಲ್ಲ. ನಾನೇ ಓನಾಗಿ ಇದನ್ನು ಟ್ರೈ ಮಾಡಿದೆ. ನನಗಂತೂ ತುಂಬ ಖುಷಿ ಆಯಿತು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡ್ತಾಯಿದ್ದೀನಿ. ಈ ಟಿಪ್ಸ್ ಯೂಸ್ ಮಾಡೋದ್ರಿಂದ ಬೆಳಗಿನ ಸಂಜೆ ತನಕ ಅವರೆಕಾಳನ್ನ ನೆನೆಸಿಡೋ ಅವಶ್ಯಕತೆಯೂ ಇಲ್ಲ. 1/4 ಗಂಟೆಯಿಂದ 20 ನಿಮಿಷ ನೆನೆಸಿಟ್ರೆ ಸಾಕು. ಬನ್ನಿ ನೋಡೋಣ ಯಾವ ರೀತಿ ಟಿಪ್ಸ್ ಅಂತ. ಅವರೆಕಾಳನ್ನ ಸುಲ್ಕೊಂಡು ಒಂದು ನೈಟು ಫ್ರೀಝರ್ನಲ್ಲಿ ಇಡಬೇಕು. ನೀರು ಹಾಕ್ತೇನೆ ಹಾಗೆ. ಅದು ಸಿಪ್ಪೆ ಎಲ್ಲ ಆಲ್ರೆಡಿ ಓಪನ್ ಆಗಿರುತ್ತೆ ಅರ್ಧ. ಅದನ್ನು ಈಚೆ ತಕ್ಕೊಂಡು ಇಲ್ಲಿ ನಾನು ತಣ್ಣೀರು ನಾರ್ಮಲ್ ವಾಟರನ್ನ ಹಾಕ್ತಾಯಿದ್ದೀನಿ. 10-20 ನಿಮಿಷ ನೀರಲ್ಲಿ ನೆನೆಸ್ಕೋಬೇಕು. 20 ನಿಮಿಷ ನೆಂದಿದ್ದಾದಮೇಲೆ ಅದನ್ನ ನೀರನ್ನು ಫುಲ್ ಕೋಲ್ಡ್ ಇರುತ್ತೆ. ನೀರನ್ನು ಚೆಲ್ಬಿಟ್ಟು ಬೇರೆ ನೀರು ಹಾಕ್ಕೊಂಡು ಇಮಿಡಿಯೇಟಾಗಿ ಹಿದಕ್ಬೋದು. ಈ ಟಿಪ್ಸ್ ಖಂಡಿತವಾಗ್ಲೂ ಇದಕ್ಕಿದ ಬೇಳೆ ಸಾಂಬಾರು ಮಾಡೋರಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಓಕೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.